SA1ಗೆ ಕೇವಲ 1 ತಿಂಗಳಷ್ಟೇ ಬಾಕಿ ಇದೆ. ಅಂದರೆ ಸೆಪ್ಟೆಂಬರ್ನ 28 ಅಥವಾ 21 ಈ ವಾರದ ಮಧ್ಯೆ, ಮೋಸ್ಟ್ಲಿ 21 ಸ್ಟಾರ್ಟ್ ಆಗ್ಬೋದು ಅಥವಾ 28 ಸ್ಟಾರ್ಟ್ ಆಗ್ಬೋದು, ನಮ್ಮ SA1 ಅಂದರೆ ಮಿಡ್ ಟರ್ಮ್ ಎಕ್ಸಾಮ್ ಬರ್ತಾ ಇದೆ. ಇದಕ್ಕೆ ನಮ್ಮ ರೋಡ್ ಮ್ಯಾಪ್ ಹೇಗಿರಬೇಕು, ನಾವು ಹೇಗೆ ಸ್ಟಡಿ ಮಾಡಬೇಕು, ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಇದೇ ಗ್ಯಾಪ್ನಲ್ಲಿ ನಮಗೆ ವಿ ಆಲ್ಸೋ ಹ್ಯಾವ್ FA2, ಹೌದಲ್ವಾ? ನಮಗೆ ಹಂಗಂದರೆ ಒಂದು 15 ಡೇಸ್ ಗ್ಯಾಪ್ ಸಿಗುತ್ತೆ ಫಾರ್ SA1. FA2 ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಟು ಪ್ರಿಪೇರ್ ಫಾರ್ SA1. ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ FA2 ಅಂದರೆ FA2 ಏನು ಬರ್ತಿದ್ದನ್ನ ಹೇಗೆ ನಮ್ಮ ಕಂಡ್ಯೂಸಿವ್ ಆಗಿ ಪ್ರಿಪೇರ್ ಆಗಲಿಕ್ಕೆ ಹೆಲ್ಪ್ ತೊಗೋಬೋದು ಅದರಿಂದ ಅಂತ ನೋಡಲಿಕ್ಕೆ ನಾವು ಇವತ್ತು ಹೊರಟಿದ್ದೀವಿ. ಕ್ವಶನ್ ಏನಪ್ಪ ಅಂದರೆ FA2 ಪ್ರಿಪರೇಷನ್ ಮಾಡ್ತಿದ್ದೀರಾ ಅಥವಾ SA1 ಬಗ್ಗೆ ಟೆನ್ಷನ್ ಆಗ್ತಾ ಇದೆಯಾ ಅನ್ನೋದೇ ಕ್ವಶನ್. ಇವಾಗ ಯಾವುದಕ್ಕೆ ಓದಬೇಕು ಸರ್? FA2 ಓದಬೇಕಾ ಅಥವಾ SA1ಗೆ ಓದಬೇಕಾ? ಕನ್ಫ್ಯೂಸ್ ಆಗ್ತಾ ಇರುತ್ತೆ. ರಿಯಾಲಿಟಿ ಏನು ಗೊತ್ತಾ, SA1ಗೆ ಲಾಸ್ಟ್ ವೀಕಲ್ಲಿ ಪ್ರಿಪೇರ್ ಮಾಡೋಕ್ಕೆ ಖಂಡಿತ ಕಷ್ಟ ಮಕ್ಕಳ. ಲಾಸ್ಟ್ ವೀಕಲ್ಲಿ ನಾವು ಹೋಗ್ಬಿಟ್ಟು SA1ಗೆ ನಾನು ಪ್ರಿಪೇರ್ ಮಾಡ್ತೀನಿ ಅಂದರೆ ಇಟ್ ಈಸ್ ಹೈಲಿ ಇಂಪಾಸಿಬಲ್, ಡೆಫಿನೆಟ್ಲಿ ಕಷ್ಟ ಅದು. ಹಾಗಂದ್ರೆ ಏನು ಮಾಡಬೇಕು ಸರ್ ನಾವು? ಸೊ ಇವಾಗ 1 ಮಂತ್ ಸ್ಮಾರ್ಟ್ ಪ್ಲಾನಿಂಗ್ ಮಾಡಬೇಕಾಗುತ್ತೆ ನಾವು. FA1 ಇರೋದ್ರ ಕಾರಣ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಬೇಕು. ಯಾಕಂದರೆ FA1ಗೆ ಎಷ್ಟು ಟೈಮ್ ಕೊಡಬೇಕು, FA2ಗೆ FA2ಅಲ್ಲಿ ಬರೋ ಚಾಪ್ಟರ್ಸ್ ಯಾವ್ದು ಅದನ್ನು ಒಂದು ಸರ್ತಿ ರಿವೈಸ್ ಮಾಡಿಬಿಟ್ಟಿದ್ರೆ ನೆಕ್ಸ್ಟ್ ಬರೋ ಗ್ಯಾಪಲ್ಲಿ SA1ಗೆ ಮುಂಚೆ ಹೆಂಗೆ ಪ್ರಿಪೇರ್ ಆಗಬೇಕು ಅದನ್ನು ನಾವು ಇವತ್ತು ನೋಡ್ಲಿಕ್ಕೆ ಹೊರಟಿದ್ದೇವೆ. ಮೊದಲನೇದು, ಇವಾಗ ಏನು ಪ್ಲ್ಯಾನ್ ಆಗಿರಬೇಕು? ವಾಟ್ ಈಸ್ ಅವರ್ ಪ್ಲ್ಯಾನ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಫಸ್ಟು FA2 ಮುಗಿಸ್ಬೇಕು. FA2ಗೆ ಬಹಳ ಇಂಪಾರ್ಟೆನ್ಸ್ ಕೊಡಬೇಕು. ನಾವು FA2ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಬರೀ FA2 ಪ್ರಿಪೇರ್ ಆಗ್ತಾ ಇಲ್ಲ, SA1ಗೂ ಕೂಡ ಪ್ರಿಪೇರ್ ಆಗ್ತಿದ್ದೀವಿ ಅಂತ ತಲೆ ಇಟ್ಕೊಳ್ಳಿ ನೀವು. FA2 ಮುಗಿಸಿ ಆಮೇಲೆ ಫೀಡ್ಬ್ಯಾಕ್ ರಿವಿಷನ್ ಅಂತ ಕರಿಬೋದು ಇದನ್ನು. ಫೀಡ್ಬ್ಯಾಕ್ ರಿವಿಷನ್ ಅಂದರೆ ಏನು? FA2ಅಲ್ಲಿ ಏನು ಮಿಸ್ ಮಾಡಿದ್ವಿ ನಾವು ಅದನ್ನು ಫೀಡ್ಬ್ಯಾಕ್ ತೊಗೊಂಡು ಅದ್ರ ಮೇಲೆ ರಿವಿಷನ್ಸ್ ಮಾಡಬೇಕಾಗುತ್ತೆ. ಓಕೆ, ಇಂಪ್ರೂವ್ಮೆಂಟ್ ಇನ್ SA1 ಡೆಫಿನೆಟ್ಲಿ ಬೆಸ್ಟ್ ಸ್ಕೋರ್ ಬರುತ್ತೆ. ಹಾಗಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಇವಾಗ FA2 ಮೇಲೆ ಇರಬೇಕು, ನಾಟ್ SA1 ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್. FA2 ಮುಗಿಯೋವರೆಗೂ ಕೂಡ ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ FA2 ಮೇಲೆ ಇರಬೇಕು. ಸೊ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುಯೇಷನ್. ಇವಾಗ ಫಸ್ಟ್ ಮಿಸ್ಟೇಕ್ ಏನಪ್ಪ ಸ್ಟೂಡೆಂಟ್ಸ್ ಮಾಡೋದು ಅಂದರೆ SA1ಗೆ ಡೈರೆಕ್ಟ್ ಪ್ರಿಪೇರ್ ಸ್ಟಾರ್ಟ್ ಮಾಡ್ತಾರೆ, FA2 ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಯಾಕೆ ಹಿಂಗೆ ಮಾಡಬಾರ್ದು? ಯಾಕೆ ತಪ್ಪಿದು? ಬಿಕಾಸ್ ಇವಾಗ ನೀವು ಇವಾಗ SA1ಗೆ ಪ್ರಿಪೇರ್ ಆಗ್ಬೇಕಾದ್ರೆ ಏನು ಮಾಡ್ತೀರಪ್ಪ? ಆ್ಯಸ್ ಯೂಶುವಲ್ ಫಸ್ಟ್ ಚಾಪ್ಟರಿಂದ ಇಟ್ಕೋತೀರಾ. ಬರೀ ಮ್ಯಾಥಮೆಟಿಕ್ಸಲ್ಲಿ ನೋಡೋದಾದರೆ ನಾವು ಫಸ್ಟ್ ಚಾಪ್ಟರ್ ಯಾವುದು? ರಿಯಲ್ ನಂಬರ್ಸ್. ಅದನ್ನು FA1ಅಲ್ಲೇ ಓದ್ಬಿಟ್ಟಿದ್ದೀರಾ, ಫಸ್ಟ್ ಎಕ್ಸಾಮಲ್ಲೇ ಫಸ್ಟ್ ಟೆಸ್ಟಲ್ಲೇ ಓದ್ಬಿಟ್ಟಿದ್ದೀರಾ. ಬಟ್ ಇವಾಗ SA1ಗೆ ಓದೋಣ ಅಂತ ಫಸ್ಟಿಂದ ಹಿಡ್ಕೊಂಡು ಕೂತ್ಕೋತೀರ, ಟೈಮ್ ವೇಸ್ಟ್ ಆಗುತ್ತೆ. ಹಂಗೆ ಮಾಡಬೇಡಿ. ಇವಾಗ ನೀವೇನು ಮಾಡಬೇಕು? ಯು ಹ್ಯಾವ್ ಟು ವಿಚ್ ಏರಿಯಾಸ್ ಆರ್ ಸ್ಟ್ರಾಂಗ್. ಇದನ್ನು ಫಸ್ಟ್ ಕ್ವಶನ್ ಕೇಳಿಸ್ಕೊಳ್ಳಿ. ಅಂದರೆ SA1ಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ FA2ಅಲ್ಲಿ ಫಾರ್ ಎಕ್ಸಾಂಪಲ್ ಮೋಸ್ಟ್ಲಿ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಇರುತ್ತೆ, ಮೋಸ್ಟ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್ ಇರುತ್ತೆ, ಮೋಸ್ಟ್ಲಿ ಟ್ರಯಾಂಗಲ್ಸ್ ಇರುತ್ತೆ. ಅಂದರೆ ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿ ಮತ್ತು ತ್ರಿಭುಜಗಳು. ಈ 3 ಚಾಪ್ಟರ್ FA2ಅಲ್ಲಿ ಇರುತ್ತೆ. ದೀಸ್ ಆರ್ ದಿ ಸ್ಟ್ರಾಂಗೆಸ್ಟ್ ಚಾಪ್ಟರ್ಸ್ ಹಿಯರ್. ಇದನ್ನು ಈ ಟೈಮಲ್ಲಿ ಸ್ಟಡಿ ಮಾಡಬೇಕು. ಇವಾಗ ಏನು ಒಂದು 10-12 ದಿವಸ ಗ್ಯಾಪ್ ಇರುತ್ತೆ FA2ಗೆ. ಆ ಗ್ಯಾಪಲ್ಲಿ ಈ ಚಾಪ್ಟರ್ಸ್ಗಳನ್ನ, ಟ್ರಯಾಂಗಲ್ಸ್, ಅರ್ಥಮೆಟಿಕ್ ಪ್ರೋಗ್ರೆಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ವರ್ಗ ಸಮೀಕರಣಗಳು, ಸಮಾಂತರ ಶ್ರೇಣಿಗಳು ಹಾಗೂ ತ್ರಿಭುಜಗಳು, ಈ 3 ಅಧ್ಯಾಯಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ವಿಚ್ ಚಾಪ್ಟರ್ಸ್ ಹ್ಯಾವ್ ಸಿಲಿ ಮಿಸ್ಟೇಕ್ಸ್. ಸುಮಾರು ಜನ ಸಿಲಿ ಮಿಸ್ಟೇಕ್ಸ್ ಎಲ್ಲಿ ಮಾಡ್ತಾರೆ ಗೊತ್ತಾ? ಟ್ರಯಾಂಗಲ್ಸಲ್ಲಿ ಮಾಡ್ತಾರೆ. ಟ್ರಯಾಂಗಲ್ಸಲ್ಲಿ ಥಿಯರಮ್ಸ್ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿರಲ್ಲ. ಟ್ರಯಾಂಗಲ್ಸಲ್ಲಿ ಅಥವಾ ಅರ್ಥಮೆಟಿಕ್ ಪ್ರೋಗ್ರೆಷನ್ಸಲ್ಲಿ ಸಿಲಿ ಮಿಸ್ಟೇಕ್ಸ್ ಅಂದರೆ 2 2s 4 ಅಂತ ಬರೆಯೋದು, 8 ಅಂತ ಬರೆಯೋದು, ಅದು ಹೇಳ್ತಿಲ್ಲ ನಾನು. ಯಾವ ಕಾನ್ಸೆಪ್ಷುಯಲಿ ಮಿಸ್ ಮಾಡ್ತಿದ್ದೀರಾ ಅದು ಮಿಸ್ಟೇಕ್ ಎಲ್ಲಿ ಮಾಡ್ತಿದ್ದೀರಾ ಅದನ್ನು ನೋಡಿ. ಫಾರ್ ಎಕ್ಸಾಂಪಲ್ ಕ್ವಾಡ್ರಾಟಿಕ್ ಈಕ್ವೇಷನಲ್ಲಿ ಸ್ಪ್ಲಿಟಿಂಗ್ ದ ಮಿಡಲ್ ಟರ್ಮ್ ಅಂದರೆ ಫ್ಯಾಕ್ಟರೈಸೇಷನ್, ಅಪವರ್ತನ ವಿಧಾನವನ್ನು ಕಲ್ತಿರೋದಿಲ್ಲ ಕ್ಲೀನಾಗಿ. ಆ ನಂಬರ್ನ ಹೆಂಗೆ ಸ್ಪ್ಲಿಟ್ ಮಾಡೋದು ಗೊತ್ತಿರಲ್ಲ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಯು ಶುಡ್ ಕಾನ್ಸಂಟ್ರೇಟ್ ಆನ್ ದ್ಯಾಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ರೈಟ್? ವಿಚ್ ಕಾನ್ಸೆಪ್ಟ್ಸ್ ಆರ್ ಸ್ಟಿಲ್ ಕನ್ಫ್ಯೂಸಿಂಗ್. ಇನ್ನು ಯಾವ್ಯಾವ ಕಾನ್ಸೆಪ್ಟ್ಗಳು ನನಗೆ ಕನ್ಫ್ಯೂಸಿಂಗ್ ಇದೆ? ಫಾರ್ ಎಕ್ಸಾಂಪಲ್ ಟ್ರಯಾಂಗಲ್ಸಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ಗಳು ಬರುತ್ತೆ ಅಂತ ಹೇಳಿದ್ದೀವಿ. ಆ 3 ಮಾರ್ಕ್ಸ್ ಕ್ವಶನ್ಸ್ ಪ್ರಾಕ್ಟೀಸೇ ಮಾಡಿರಲ್ಲ. ಆ ಕ್ವಶನ್ಸ್ ನಾನು ಇವಾಗ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ವಿಚ್ ಕಾನ್ಸೆಪ್ಟ್ಸ್ ಆರ್ ಸ್ಟಿಲ್ ಕನ್ಫ್ಯೂಸಿಂಗ್. ಯಾವ್ಯಾವ ಕಾನ್ಸೆಪ್ಟ್ಸ್ ಇನ್ನೂ ಕನ್ಫ್ಯೂಸಿಂಗ್ ಇದೆ ಇದನ್ನು ನೋಡಬೇಕು. FA2 ಇಸ್ ನಾಟ್ ಜಸ್ಟ್ ಎನ್ ಎಕ್ಸಾಮ್, ಇಟ್ ಈಸ್ ಪ್ರಾಕ್ಟೀಸ್ ಮ್ಯಾಚ್ ಬಿಫೋರ್ SA1. ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಯಾವುದೋ ಒಂದು ಮ್ಯಾಚ್ ನಡೆಯುತ್ತೆ. ಫಾರ್ ಎಕ್ಸಾಂಪಲ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಒಂದು ಮ್ಯಾಚ್ ಇದೆ. ಇಂಟರ್ನ್ಯಾಷನಲ್ ಮ್ಯಾಚ್ ನಡೀತಾ ಇದೆ, ಕ್ರಿಕೆಟ್ ಮ್ಯಾಚು ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ. ಅದಕ್ಕೆ ಮುಂಚೆ ರೈಟ್ ಬಿಫೋರ್ 2-3 ಡೇಸ್ ಏನು ಮಾಡಿಸ್ತಾರೆ ನಮ್ಮ ಕೈಯಲ್ಲಿ? ನಮ್ಮ ವಿರಾಟ್ ಕೊಹ್ಲಿ ಇರ್ಬೋದು, ರೋಹಿತ್ ಶರ್ಮಾ ಅವ್ರು ಇರ್ಬೋದು, ಅವರೆಲ್ಲ ಹೋಗ್ಬಿಟ್ಟು ಒಂದು ಟೆಸ್ಟ್ ಮ್ಯಾಚ್ ಅಂತ ಆಡ್ತಾರೆ.
ಯಾಕೆ ಹಾಡ್ತಾರೆ ಹೇಳಿ ನೋಡೋಣ? ಟು ಅಂಡರ್ಸ್ಟ್ಯಾಂಡ್ ದ ಪಿಚ್, ಟು ಅಂಡರ್ಸ್ಟ್ಯಾಂಡ್ ದ ಎನ್ವಿರಾನ್ಮೆಂಟ್, ಟು ಅಂಡರ್ಸ್ಟ್ಯಾಂಡ್ ದ ಕಂಡೀಷನ್. ಸ್ಟಡಿ ಮಾಡಲಿಕ್ಕೆ ಅವರು ಏನು ಮಾಡ್ತಾರೆ, ದೇ ವಿಲ್ ಡೂ ಎ ಪ್ರಾಕ್ಟೀಸ್ ಮ್ಯಾಚ್. ಆ ಪ್ರಾಕ್ಟೀಸ್ ಮ್ಯಾಚಿಂದ ಒಂದಷ್ಟು ಇನ್ಪುಟ್ಸ್ನ ತಗೋತಾರೆ. ಅದೇ ರೀತಿ FA2 ಕೂಡ ನಿಮಗೆ SA1ಗೆ ಪಿಚ್ ಪ್ರಾಕ್ಟೀಸ್ ಅಥವಾ ಪ್ರಾಕ್ಟೀಸ್ ಮ್ಯಾಚ್ ಅಂತ ಹೇಳ್ಬೋದು. ಓಕೆನಾ? ಸೊ ಹೌ ಡು ಯು ಯೂಸ್ FA2 ಆಸ್ ಅನ್ ಆಪರ್ಚುನಿಟಿ? ಇವಾಗ FA2 ಅನ್ನು ನಾವು ಒಂದು ಆಪರ್ಚುನಿಟಿ ಅಂತ ತಗೋಬೇಕು ಇವಾಗ. ಹಂಗಂದ್ರೆ FA2 ಆ್ಯಕ್ಚುಲಿ ಈಸ್ ಯುವರ್ SA1 ಪ್ರಿಪ್ರೇಷನ್ ಟೂಲ್. ಏನು ಅನಲೈಸ್ ಮಾಡಬೇಕು? ಅನಲೈಸ್ ಯುವರ್ ಪೇಪರ್ ರೈಟ್ ಆಫ್ಟರ್ FA2. ಏನೇನು ಮಿಸ್ ಮಾಡಿದ್ದೀರಾ ಅಂತ ಅನಲೈಸ್ ಮಾಡಿ ನೋಡಿ. ಕಾನ್ಸೆಪ್ಟ್ಸ್ ಯಾವ್ದು ಮಿಸ್ಟೇಕ್ ಆಗ್ತಾ ಇದೆ ನೋಡಬೇಕು. ಕ್ಯಾಲ್ಕುಲೇಷನ್ ಮಿಸ್ಟೇಕ್ಸ್ ಯಾವ ಕಾನ್ಸೆಪ್ಟ್ಸಲ್ಲಿ ಮಿಸ್ಟೇಕ್ ಮಾಡ್ತೀರಾ ನೋಡಬೇಕು. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡಿದ್ವಾ ಇಲ್ವಾ? ಯಾಕಂದರೆ ಟ್ರಯಾಂಗಲ್ಸಲ್ಲಿ ನಾನು ಹೇಳಿದೆ ಅವಾಗಲೇ, ಇದು ಏನೋ ಥಿಯರಮ್ ಬರುತ್ತೆ, ಪ್ರಮೇಯ ಬರುತ್ತೆ ಅಂತ ತ್ರಿಭುಜದಲ್ಲಿ. ಪ್ರಮೇಯ ಬರೆಯೋಕ್ಕೆ ತುಂಬ ಟೈಮ್ ತೊಗೊಂಬಿಟ್ರೆ ನಾವು ಅವಾಗ ಟೈಮ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಆಗಲ್ಲ. ಎಷ್ಟೊಂದು ಪ್ರಶ್ನೆಗಳಿಗೆ ಸಮಯ ಸಿಗಲ್ಲ. ಸಮಯದ ಅಭಾವದಿಂದ ನಾನು ಕಡಿಮೆ ಮಾರ್ಕ್ಸನ್ನು ಪಡೆದಿದ್ದೇನೆ ಅಮ್ಮ ಅಂತೇಳಿ ನಿಮ್ಮ ಅಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ಹೇಳಬೇಕಾಗತ್ತೆ. ಹಂಗೆ ಮಾಡಬಾರ್ದಂದ್ರೆ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಏನು ಮಿಸ್ ಮಾಡ್ತಾ ಇದ್ದೀವಿ? 5 ಮಾರ್ಕ್ಸ್ ಕ್ವಶನ್ಗೆ 5 ಮಿನಿಟ್ಸ್, 3 ಮಾರ್ಕ್ಸ್ ಕ್ವಶನ್ಗೆ 3 ಮಿನಿಟ್ಸ್, 4 ಮಾರ್ಕ್ಸ್ ಕ್ವಶನ್ಗೆ 4 ಮಿನಿಟ್ಸ್. ಅಷ್ಟರಲ್ಲೇ ಪ್ರಾಕ್ಟೀಸ್ ಮಾಡಿ, ಟ್ರೈ ಮಾಡಿ, ಆಗುತ್ತೆ. ಪ್ರಾಕ್ಟೀಸ್ ಮುಂದೆ ಹೋಗ್ತಾ ಹೋಗ್ತಾ ಖಂಡಿತ ಅದು ಬಂದೇ ಬರುತ್ತೆ. ಆಮೇಲೆ ಫಾರ್ಮುಲಾದಲ್ಲಿ ಯಾವುದು ಕನ್ಫ್ಯೂಷನ್ ಇದೆ ಅಂದರೆ, ಇವಾಗ AN ಮತ್ತು N ಎರಡರಲ್ಲಿ ಕನ್ಫ್ಯೂಷನ್ ಇರುತ್ತೆ. AN ಯಾವುದಕ್ಕೆ ತೊಗೋಬೇಕು, N ಯಾವುದಕ್ಕೆ ತೊಗೋಬೇಕು, ಅಥವಾ SN ಯಾವುದಕ್ಕೆ ತೊಗೋಬೇಕು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ಈ ಕನ್ಫ್ಯೂಷನ್ಗಳನ್ನ ಮಿಸ್ ಮಾಡಬೇಕಂದ್ರೆ ಅಥವಾ ಅವಾಯ್ಡ್ ಮಾಡಬೇಕಂದ್ರೆ ಯು ಶುಡ್ ಪ್ರಾಕ್ಟೀಸ್ ಮೋರ್. FA2ನ ಒಂಥರ ಅದೇ ಹೇಳಿದ್ನಲ್ಲ, ಪ್ರಾಕ್ಟೀಸ್ ಮ್ಯಾಚ್ ಥರ ನೋಡ್ಬೇಕು ನೀವು, ರೈಟ್? ಸೊ ಹಂಗಂದರೆ ಇದನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಏನಂತ? ಮೈ ಇಂಪ್ರೂವ್ಮೆಂಟ್ ಲಿಸ್ಟ್. ಫಾರ್ ಎಕ್ಸಾಂಪಲ್ ಮ್ಯಾಥ್ಸಲ್ಲಿ ಟ್ರಯಾಂಗಲ್ಸ್ ಥಿಯರಮ್ಸ್ ರಿವೈಸ್ ಮಾಡಬೇಕು, AP ಸ್ಟೆಪ್ಸ್ ಪ್ರಾಕ್ಟೀಸ್ ಮಾಡಬೇಕು, ಮೋರ್ ವರ್ಡ್ ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಬೇಕು. ಈ ಲಿಸ್ಟನ್ನು ಪ್ರಿಪೇರ್ ಮಾಡ್ತಾ ಹೋಗಿ. ಈ ಲಿಸ್ಟನ್ನು ಪ್ರಿಪೇರ್ ಮಾಡೋದು ಯಾವಾಗಿಗೆ? ಲಾಸ್ಟ್ 15 ಡೇಸ್ ಇರುತ್ತಲ್ಲ ಆಗಿಗೆ. FA2 ಪ್ರಿಪೇರ್ ಆಗ್ತಾ ಯು ಶುಡ್ ಪ್ರಿಪೇರ್ ದಿಸ್ ಲಿಸ್ಟ್ ಸೊ ದ್ಯಾಟ್ ನಿಮಗೆ ಈ ಲಿಸ್ಟ್ ಇರುತ್ತೆ ಏನೇನೆಲ್ಲ ಮಾಡ್ಬೇಕು ನಾನು ಅಂತ. ನೀವು SA1ಗೆ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡಿದಾಗ ಈ ಲಿಸ್ಟನ್ನು ಮಾಡ್ತಾ ಹೋಗಬೇಕು. ಫಸ್ಟ್ ಈ ಲಿಸ್ಟನ್ನು ಮುಗಿಸಿ ಆಮೇಲೆ ಒಂದು ಸರ್ತಿ ರಿವೈಸ್ ಮಾಡಿದ್ರೆ ಡೆಫಿನೆಟ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ. ಸೊ ಹಂಗಂದರೆ 30 ಡೇಸ್ ಮ್ಯಾಥಮೆಟಿಕ್ಸ್ ರೋಡ್ ಮ್ಯಾಪ್ ನೋಡೋದಾದರೆ ನಾವು ಫಸ್ಟ್ ವೀಕ್ ಏನಾಗಿರಬೇಕು? ಸ್ಟ್ರಾಂಗ್ ಫೌಂಡೇಶನ್ ಬರಬೇಕು. ಡಿಫಿಕಲ್ಟ್ ಚಾಪ್ಟರ್ಸ್ ಯಾವುದಾದ್ರು ಅದನ್ನು ಫಸ್ಟ್ ಮಾಡಿ. ಆಲ್ವೇಸ್ ಡೂ ದ ಡಿಫಿಕಲ್ಟ್ ಚಾಪ್ಟರ್ಸ್ ಫಸ್ಟ್, ಆಮೇಲೆ ಈಸಿಯರ್ ಒನ್ಸ್. ಆಮೇಲೆ ಫಾರ್ಮುಲಾ ರಿವಿಷನ್ಸ್ ಮಾಡಬೇಕು, ಬೇಸಿಕ್ ಪ್ರಾಬ್ಲಮ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ದಿಸ್ ಇಸ್ ಫಸ್ಟ್ ವೀಕ್. ಇವತ್ತಿನಿಂದ ಬರೋ ದಿನಗಳಲ್ಲಿ ಈ ವೀಕ್ ಅದನ್ನೇ ಮಾಡಿ. ಓಕೆನಾ? ನೆಕ್ಸ್ಟು ಸೆಕೆಂಡ್ ವೀಕ್ ಏನು ಮಾಡಬೇಕು? ಸೆಕೆಂಡ್ ವೀಕ್ ಮತ್ತು ಥರ್ಡ್ ವೀಕು ಸಾಲ್ವ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಫಸ್ಟ್ ಪ್ರಯಾರಿಟಿ ಟು ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್. ಸೆಕೆಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿರೋ ಕ್ವಶನ್ಗಳನ್ನ ಸಾಲ್ವ್ ಮಾಡಿ. ಇಂಪಾರ್ಟೆಂಟ್ ಮಾಡಲ್ ಕ್ವಶನ್ ಪೇಪರ್ಸ್ ಇದೆ, ಅದನ್ನು ಸಾಲ್ವ್ ಮಾಡಿ. ಈ ಇಂಪಾರ್ಟೆಂಟ್ ಮಾಡಲ್ಸ್ ಇಸ್ ನಥಿಂಗ್ ಬಟ್ LBA. ಈ ಮೂರು ಕೂಡ ನಿಮಗೆ ಟಿಕ್ ಆಗಿರಬೇಕು ಸೆಕೆಂಡ್ ಆ್ಯಂಡ್ ಥರ್ಡ್ ವೀಕಲ್ಲಿ. ಆಮೇಲೆ ನಾಟ್ ಜಸ್ಟ್ ರೀಡ್ ಮ್ಯಾಥ್ಸ್, ರೈಟ್ ಮ್ಯಾಥ್ಸ್. ಅಂದರೆ ಮ್ಯಾಥ್ಸ್ನ ಓದ್ತಾ ಹೋಗ್ಬೇಡಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತಿದ್ದೀನಿ ಅಷ್ಟೇ ಇಲ್ಲಿ. ಸೊ ಸಾಲ್ವ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, LBA ಇಷ್ಟೂ ಮಾಡಿರಬೇಕು. ಆಫ್ ವಾಟ್? ಏನೇನು FA ಸಿಲೆಬಸ್ ಇದೆ ಅಷ್ಟು ಕೂಡ. ಓಕೆನಾ? ಸೊ ವೀಕ್ 4ಅಲ್ಲಿ ನಾವೇನು ಮಾಡ್ಬೋದು? ವೀಕ್ 4ಅಲ್ಲಿ ಫುಲ್ ಸಿಲೆಬಸ್, ಫಸ್ಟ್ ಸೆಮಿಸ್ಟರ್ ಫುಲ್ ಸಿಲೆಬಸ್ನ ನಾವು ಕವರ್ ಮಾಡಬೇಕಾಗುತ್ತೆ. ಮಾಡಲ್ ಪೇಪರ್ಸ್ ಮಾಡಬೇಕಾಗುತ್ತೆ. ಮಾಡಲ್ ಪೇಪರ್ಸ್ ಅಂದರೆ ಯಾವುದಾದ್ರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸೇ ತೊಗೋಬೋದು ನಾವು. ಪ್ರೀವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ಸ್ ತೊಗೋಬೋದು. ಪ್ರೀವಿಯಸ್ ಇಯರ್ SA ಕ್ವಶನ್ ಪೇಪರ್ ತೊಗೋಬೋದು, SA1 ಕ್ವಶನ್ ಪೇಪರ್. ಸೊ ಈ ರೀತಿ ಮಾಡಲ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಬೇಕು. ವಿತಿನ್ ಟೈಮ್ ಮಾಡಲಿಕ್ಕೆ ಸಾಲ್ವ್ ಮಾಡಬೇಕು. ಸಾಧ್ಯ ಆದರೆ ನಾನು ಲಾಸ್ಟ್ ಇಯರ್ SA1 ಪೇಪರ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಥವಾ ಯಾವಾಗಾದರೂ ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಅಥವಾ ನಾನು ಯಾವುದೋ ಒಂದು ಡ್ರೈವಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ಸಿಗೋ ರೀತಿ ಮಾಡ್ತೀನಿ. ಆ SA1 ಪೇಪರ್ನ ನೀವು 3 ಅವರ್ಸಲ್ಲಿ ಕುಂತು ಪ್ರಾಕ್ಟೀಸ್ ಮಾಡಿ. ಇಟ್ ವಿಲ್ ಹೆಲ್ಪ್. ಓಕೆನಾ? ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತೊಗೊಂಬಂದು ಕೊಡ್ತೀನಿ. ಅದನ್ನು ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳಿದ್ನಲ್ಲ 3 ಅವರ್ಸಲ್ಲಿ ಕುಂತು ಪ್ರಾಕ್ಟೀಸ್ ಮಾಡ್ತೀರಾ ಅಂದರೆ ಎಕ್ಸಾಮ್ ಇಲ್ಲಿ ಹೆಂಗೆ ಬರೀತೋ ಆ ರೀತಿ ಬರೀಬೇಕು. ಕುತ್ಕೋಬೇಕು, 3 ಅವರ್ಸ್ ಅಲ್ರಾಮ್ ಆನ್ ಮಾಡಬೇಕು, ಸ್ಟಾರ್ಟ್ ಮಾಡಬೇಕು ವಿತೌಟ್ ಡಿಸ್ಟ್ರಾಕ್ಷನ್, ನೋ ಗೋಯಿಂಗ್ ಔಟ್ಸೈಡ್ ಆ್ಯಂಡ್ ಕಮಿಂಗ್. ಕುತ್ಕೊಂಡು ವಾಟರ್ ಬಾಟ್ಲ್ ಇಟ್ಕೊಂಡು ನೀಟಾಗಿ ಬರೀಬೇಕು. ಆಮೇಲೆ ಮಿಸ್ಟೇಕ್ಸ್ ನೋಟ್ಬುಕ್ ರಿವಿಷನ್. ನೀವು ಮುಂಚೆಯಿಂದನೂ ಮಾಡ್ತಾ ಬಂದಿರೋ ಹೇಳಿದ್ದೀನಿ. ಆ ಮಿಸ್ಟೇಕ್ ನೋಟ್ಬುಕ್ ಏನಿದೆ ಅದನ್ನು ರಿವೈಸ್ ಮಾಡಬೇಕು. ಸೊ ಹಂಗಂದರೆ ಡೈಲಿ ಮ್ಯಾಥ್ಸ್ ರೂಟೀನ್ ಹೆಂಗಿರಬೇಕು? ಅಟ್ಲೀಸ್ಟ್ 2 ಅವರ್ಸ್ ಮಾಡೋಣ. ಫಸ್ಟ್ 30 ಮಿನಿಟ್ಸ್ ಯು ಶುಡ್ ಡೂ ಫಾರ್ಮುಲಾ ಆ್ಯಂಡ್ ಕಾನ್ಸೆಪ್ಟ್ ರಿವಿಷನ್. ಇದನ್ನು ಸಾಧ್ಯ ಅಷ್ಟು ಇದನ್ನು ಬೇಕಂದರೆ ಮಾರ್ನಿಂಗ್ ಇಟ್ಕೊಳ್ಳಿ. ಈವ್ನಿಂಗ್ ಬಂದು 60 ಮಿನಿಟ್ಸು ಅಂದರೆ 1 ಅವರು ಪ್ರಾಬ್ಲಮ್ ಸಾಲ್ವಿಂಗು. ಮಲ್ಕೋಬೇಕಾದ್ರೆ ಒಂದು 1/4 ಗಂಟೆ ಒಂದು ಅರ್ಧ ಗಂಟೆ ಮುಂಚೆ
ಪ್ರೀವಿಯಸ್ ಮಿಸ್ಟೇಕ್ಸು ಪ್ಲಸ್ ಡಿಫಿಕಲ್ಟ್ ಕ್ವಶನ್ಸು ಮಾಡ್ಬೋದು. ಸೊ ಈ ರೀತಿ ಡಿವೈಡ್ ಮಾಡ್ಕೊಳ್ಳಿ, ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಮಕ್ಕಳ. ಅಟ್ಲೀಸ್ಟ್ 1.5 hour to 2 hours ಯು ಶುಡ್ ಗಿವ್ ಫಾರ್ ಮ್ಯಾಥಮೆಟಿಕ್ಸ್. ಓಕೆನಾ? ಸೊ ನೌ ಇಸ್ ದ ಟೈಮ್ ಯು ಗಿವ್ ಮೋರ್ ಟೈಮ್ ಟು ಮ್ಯಾಥಮೆಟಿಕ್ಸ್ ಫಾರ್ S7 ಪ್ರಿಪ್ರೇಷನ್. ಓಕೆನಾ? ಸೊ ಅಂದರೆ ಮ್ಯಾಥ್ಸ್ ಇಂಪ್ರೂವ್ ಆಗೋದು ಪ್ರಾಕ್ಟೀಸಿಂದ, ವಾಚಿಂಗ್ ಸೊಲ್ಯೂಷನ್ಸಿಂದ ಅಲ್ಲ. ಬರೀ ವಿಡಿಯೋ ನೋಡಿಬಿಟ್ಟು ನಾವು ವಿ ಕೆನಾಟ್ ಟೆಲ್ ನಾನು ಮ್ಯಾಥ್ಸ್ ಓದಿದ್ದೀನಿ, ನಂಗೆ ಗೊತ್ತಿದೆ ಮ್ಯಾಥ್ಸು ಅಂತ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಆನ್ಸರ್ ಇರ್ಬೋದು ಅಥವಾ ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಇರ್ಬೋದು ಬರುತ್ತೆ. ಸೊ ಫೈನಲ್ ಮೆಸೇಜ್ ಏನು ಗೊತ್ತಾ ನನ್ನ ಕಡೆಯಿಂದ, ಡು ನಾಟ್ ಫಿಯರ್ SA1, ಯೂಸ್ ದ ನೆಕ್ಸ್ಟ್ 30 days ವೈಸ್ಲಿ. ರಿಮೆಂಬರ್, FA2 ಮಾರ್ಕ್ಸ್ ಡಿಸೈಡ್ ಯೋರ್ SA1 ರಿಸಲ್ಟ್ಸ್ ಅಲ್ಲ. FA2 ಅನಾಲಿಸಿಸ್ ಡಿಸೈಡ್ಸ್ ಯೋರ್ ಮಾರ್ಕ್ಸ್, ರೈಟ್? ಅಂದರೆ FA2 ಮಾರ್ಕ್ಸ್ ಎಷ್ಟು ಬರುತ್ತೆ ಅದರಿಂದ ನಿಮ್ಮ SA1 ಮಾರ್ಕ್ಸ್ ಡಿಸೈಡ್ ಆಗಲ್ಲ. FA2ನಿಂದ ಏನು ಕಲಿತೀರಾ, ನೀವು ಏನು ಮಿಸ್ಟೇಕ್ ಮಾಡಿದ್ರೆ ಅದ್ರ ಹೆಂಗೆ ರಿಕವರ್ ಮಾಡ್ಕೋತೀರಾ, ಅದರಿಂದ ನಿಮ್ಮ ಮಾರ್ಕ್ಸ್ ಇಂಪ್ರೂವ್ ಆಗುತ್ತೆ. ಸೊ ಫೈನಲ್ 1 month ಡಿಸಿಪ್ಲಿನ್ ಕ್ಯಾನ್ ಕಂಪ್ಲೀಟ್ಲಿ ಚೇಂಜ್ ಯುವರ್ ಅಕಾಡೆಮಿಕ್ ಜರ್ನಿ. SSLC ಜರ್ನಿಯನ್ನೇ ಚೇಂಜ್ ಮಾಡ್ಬೋದು 1 ತಿಂಗಳ ಡಿಸಿಪ್ಲಿನು. ಸೊ ಐ ವುಡ್ ಅರ್ಜ್ ಯು ಟು go and start this routine today only. Daily 2 hours for mathematics. Divide it. First 30 minutes 1 hour ಮತ್ತೆ 30 minutes. First 30 minutes ಅಲ್ಲಿ ಫಾರ್ಮುಲಾಸ್, ಕಾನ್ಸೆಪ್ಟ್ಸ್ ರಿವಿಷನ್, 1 hour ಪ್ರಾಬ್ಲಮ್ ಸಾಲ್ವಿಂಗ್, ನೆಕ್ಸ್ಟು ಮಿಸ್ಟೇಕ್ಸ್ ಮತ್ತು ಅನಾಲಿಸಿಸು ಮತ್ತು ಹೊಸ ಡಿಫಿಕಲ್ಟ್ ಪ್ರಾಬ್ಲಮ್ಸು ಸಾಲ್ವ್ ಮಾಡೋದಿದ್ರೆ. ಸೊ ಇದನ್ನು ಡೈಲಿ ಮಾಡಿ. ರೋಡ್ ಮ್ಯಾಪ್ ಹೆಂಗಿರಬೇಕು, ಫಸ್ಟ್ ವೀಕಲ್ಲಿ ನಾವು ಇವಾಗಿರೋ ಕಾನ್ಸೆಪ್ಟ್ಗಳನ್ನ ಕಲ್ತ್ಕೊಂಬೋಣ. FA2 ನಡಿಬೇಕಾದ್ರೆ ಇವಾಗಿರೋ ಚಾಪ್ಟರ್ಗಳಲ್ಲಿ ಡಿಫಿಕಲ್ಟ್ ಕ್ವಶನ್ಸ್ LBA ಇಂದ ಇರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸಿಂದ ಮಾಡ್ತಾ ಹೋಗೋಣ. 3rd ವೀಕಲ್ಲಿ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಒಂದಷ್ಟು ಮಾಡೋಣ. 4th ವೀಕಲ್ಲಿ ನಾವೇನು ಮಾಡೋಣ, ಎಂಟೈರ್ ಸಿಲೆಬಸ್ನ ರಿವೈಸ್ ಮಾಡೋಣ. ಈ ರೀತಿ ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಎಲ್ಲ ಚಾಪ್ಟರ್ಸ್ಗಳನ್ನ ಕವರ್ ಮಾಡಿ. ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ, ಐ ಹೋಪ್ ಈ ರೋಡ್ ಮ್ಯಾಪ್ನ ನೀವು ಫಾಲೋ ಮಾಡ್ತೀರಾ, ಒಳ್ಳೆ ಮಾರ್ಕ್ಸನ್ನು ತೊಗೊಂಬರ್ತೀರಾ. ಮಾರ್ಕ್ಸ್ ಬಗ್ಗೆ ತುಂಬ ತಲೆ ಕೆಡಿಸ್ಕೋಬೇಡಿ. ಯು ಕಾನ್ಸಂಟ್ರೇಟ್ ಆನ್ ಕಾನ್ಸೆಪ್ಟ್ಸ್, ಯು ಕಾನ್ಸಂಟ್ರೇಟ್ ಆನ್ ಲರ್ನಿಂಗ್ ನಾಲೆಡ್ಜ್. ಅಂದರೆ ಹೊಸ ವಿಷಯಗಳನ್ನ, ಹೊಸ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಡೆಫಿನೆಟ್ಲಿ ಮಾರ್ಕ್ಸ್ ತಾನಾಗೆ ಬರುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು ಮಕ್ಕಳ.